ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನಾವು ವೆಜ್ ಪಲಾವ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಮಸಾಲ ಐಟಮ್ಸ್ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರೋಸ್ಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಕೂಡ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ನಾವಿಲ್ಲಿ ಮಸಾಲ ಹಾಕ್ತಾಯಿದ್ದೀವಿ. ಮಸಾಲದ ಆ್ಯಕ್ಚುಲಿ ವಿಡಿಯೋ ಅದು ಡಿಲೀಟ್ ಆಗಿದೆ, ಸಾರಿ. ಇದಕ್ಕೆ ಬೇರೆ ಏನು ಹಾಕಿಲ್ಲ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀವಿ. ಸ್ವಲ್ಪ ಟೊಮೊಟೊ, ಕಾಯ್ತು ಇದಿಷ್ಟು ಹಾಕ್ಕೊಂಡು ಮಸಾಲಾನ ರುಬ್ಕೊಂಡಿದ್ದೀನಿ. ಅಂದರೆ ನಾವು ಇಲ್ಲಿ ನಾರ್ಮಲಾಗೆ ಮಾಡ್ತಾಯಿದ್ದೀವಿ, ಏನು ನಾಟಿ ಸ್ಟೈಲ್ ಆ ಥರ ಏನು ಮಾಡ್ತಾಯಿಲ್ಲ. ಸ್ವಲ್ಪ ಪನ್ನೀರ್ ಕೂಡ ಇತ್ತು, ಅದು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಮಕ್ಕಳೆಲ್ಲ ತಿಂತಾರೆ ಅಂತ. ವೆಜ್ ಪಲಾವ್ಗೆ ಅಂದರೆ ತರಕಾರಿ ನಮ್ಮ ಮನೇಲಿ ಏನೇನಿದೆಯೋ ಅದೆಲ್ಲ ಹಾಕಿದ್ದೀನಿ. ಬಟಾಣಿ, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು. ಹಾಗಾಗಿ ತರಕಾರಿ ಎಲ್ಲ ಕೂಡ ಫ್ರೈ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಹಾಕಿದ್ದೀವಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಅದು ತರಕಾರಿ ಕೂಡ ಬೇಯಬೇಕಲ್ವ. ನೀವು ನೋಡಿ ಅಕ್ಕಿ ಎಷ್ಟು ಹಾಕಿದಕ್ಕೋ ಅದಕ್ಕೆ ಡಬಲ್ ನೀರು ಹಾಕಬೇಕು. ಆಮೇಲೆ ನೀರು ಕುದ್ದಾದಮೇಲೆ ಅಕ್ಕಿ ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದು ನೀರು ಕುದಿ ಬಂದಮೇಲೆ ಪನ್ನೀರ್ ಕೂಡ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀವಿ. ಉಪ್ಪು ಹಾಕ್ಬಿಟ್ಟು ಇಲ್ಲಿ ಮೊಸರು ಮಜ್ಜಿಗೆ ಕೂಡ ಸ್ವಲ್ಪ ರೆಡಿ ಮಾಡ್ಕೊಂಡೆ. ನಾರ್ಮಲ್ಲು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಮೊಸರು ಕೂಡ ಹಾಕಿ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀವಿ. ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ದಮ್ ಕಟ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸ್ವಲ್ಪ ಗ್ರೀನ್ ಥರನೂ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸಿಂಪಲಾಗಿ ಮಾಡ್ಕೋಬೋದು.